ನಮಸ್ಕಾರ ರೀ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಕಲಾವತೀಸ್ ಕಿಚನ್. ಇವತ್ತಿನ ರೆಸಿಪಿ ಏನಪ್ಪಾ ಅಂದ್ರೆ ಹೆಲ್ದಿ ಆಗಿರುವಂತಹ ಒಂದು ಬರ್ಫಿ ಅಥವಾ ಹಲ್ವಾ ನೋಡ್ರಿ. ಮನಿ ಒಳಗಿರುವಂತಹ ಗೋಧಿ ಹಿಟ್ಟು ಮತ್ತು ಬೆಲ್ಲ ಉಪಯೋಗಿಸಿ ಮಾಡುವಂಥ ಒಂದು ಸಿಂಪಲ್ ಸ್ವೀಟ್ ನೋಡ್ರಿ. ಇದನ್ನ ಮಾಡೋದು ಭಾಳ ಈಸಿ ರೀ ಮತ್ತು ತಿನ್ನಕ್ಕಂತೂ ಮಸ್ತ್ ಟೇಸ್ಟ್ ಇರುತ್ತೆ ನೋಡ್ರಿ. ಹಂಗಾದ್ರೆ ಮತ್ತೆ ಆಗ್ತಾಡ್ರಿ ಇದನ್ನ ಮಾಡೋದು ಹೆಂಗಂತ ನೋಡ್ಕೊಂಡು ಬರೋಣ ಬರ್ರಿ. ಈಗ ನೋಡ್ರಿ ಮೊದ್ಲಿಗೆ ನಾವಿಲ್ಲಿ 1 ಕಪ್ ಆಗೋಷ್ಟು ಗೋಧಿ ಹಿಟ್ಟು ತೊಗೊಂಡಿವ್ರಿ. ಈಗ ಈ ಹಿಟ್ಟಿಗೆ ಸ್ವಲ್ಪ ನೀರು ಹಾಕೋಂತ ಇದನ್ನ ನಾದ್ಕೋಬೇಕು ನೋಡ್ರಿ. ಒಂದೇ ಸಲಕ್ಕೆ ಜಾಸ್ತಿ ನೀರು ಹಾಕೋಲಾರ್ದ ಅವಶ್ಯಕತೆ ಅನ್ಸೋ ಅಷ್ಟು ಸ್ವಲ್ಪ ನೀರು ಹಾಕೋಂತ ನಾದ್ಕೋಬೇಕ್ರಿ. ಇದನ್ನ ಹೆಂಗೆ ನಾದ್ಕೋಬೇಕಪ್ಪ ಅಂತಂದ್ರೆ ನೀವೀಗ ಇಲ್ಲಿ ನೋಡಾತಿರಲ್ರಿ, ನಾವು ಮನೆ ಒಳಗೆ ಚಪಾತಿ ಮಾಡೋಕ್ಕೆಲ್ಲ ನಾದ್ಕೋತೀವಲ್ರಿ ಹಿಟ್ಟು, ಹಂಗೆ ನಾದ್ಕೋಬೇಕ್ರಿ. ನೀವೀಗ ಇಲ್ಲಿ ನೋಡಾತಿರಲ್ರಿ, ಈ ಹದಕ್ಕೆ ಹಿಟ್ಟು ನಾದ್ಕೊಂಡ್ರೆ ಸಾಕು ನೋಡ್ರಿ. ಈಗ ನೋಡ್ರಿ ನಾದ್ಕೊಂಡು ಇಟ್ಕೊಂಡಿವಲ್ರಿ ಗೋಧಿ ಹಿಟ್ಟು, ಅದನ್ನ ಸ್ವಲ್ಪ ದೊಡ್ಡ ಬೌಲಿಗೆ ಹಾಕೊಂಡಿವ್ ನೋಡ್ರಿ. ಮತ್ತು ಈಗ ಇದನ್ನ ಸ್ವಲ್ಪ ಹಿಂಗೆ ಪ್ರೆಸ್ ಮಾಡ್ಕೊಂತ ಅಗ್ಲಕ್ಕೆ ಮಾಡ್ಕೊಳತ್ತೀವ್ರಿ. ಮತ್ತು ಈಗ ಇದಕ್ಕೆ ಆಗಲೇ ನಾವು ಗೋಧಿ ಹಿಟ್ಟು ತೊಗೊಂಡಿದ್ವಲ್ರಿ, ಅದ ಕಪ್ ಅಳತಿಯಿಂದ ನಾವಿಲ್ಲಿ 2 ಕಪ್ ಆಗೋಷ್ಟು ನೀರನ್ನ ಹಾಕೊಳತ್ತೀವಿ ನೋಡ್ರಿ. 1 ಕಪ್ ಗೋಧಿ ಹಿಟ್ಟು ತೊಗೊಂಡ್ರೆ 2 ಕಪ್ ಆಗೋಷ್ಟು ನೀರನ್ನ ಹಾಕೋಬೇಕು ನೋಡ್ರಿ. ಈಗ ಈ ಗೋಧಿ ಹಿಟ್ಟು ಸ್ವಲ್ಪ ಚಲೋ ತಂಗಿ ನೆನೆಬೇಕು ನೋಡ್ರಿ. ಹಾಗಾಗಿ ಒಂದು ಅರ್ಧ ತಾಸಿಂದ 1 ತಾಸು ತನಕ ಇದನ್ನು ನೆನೆಸ್ಕೋಬೇಕಾಗತ್ರಿ. ಈಗ ನೀವಿಲ್ಲಿ ನೋಡ್ಬೋದ್ರಿ 1 ತಾಸು ಇದನ್ನ ನೆನೆಸ್ಕೊಂಡಿವ್ರಿ. ಮತ್ತು ನೀವಿಲ್ಲಿ ನೋಡ್ಬೋದ್ರಿ ಈ ಹಿಟ್ಟು ಎಷ್ಟು ಸಾಫ್ಟಾಗಿ ನೆನೆದೈತಿ ಅಂತ. ಈಗ ಈ ನೆನೆದಿರೋ ಹಿಟ್ಟನ್ನು ಸ್ವಲ್ಪ ಹಿಂಗೆ ಕೈಯಿಂದ ಒಂದು 4 ರಿಂದ 5 ನಿಮಿಷ ಚಲೋ ತಂಗಿ ರಬ್ ಮಾಡ್ಕೋಬೇಕು ನೋಡ್ರಿ. ಹಿಂಗೆ ಒಂದು 5 ನಿಮಿಷ ರಬ್ ಮಾಡ್ಕೊಂಡಾದ್ಮೇಲೆ ನಮಗೆ ಗೋಧಿ ಹಾಲು ಅನ್ನೋದು ಸಿಗುತ್ತೆ ನೋಡ್ರಿ. ಹಿಂಗೆ ಈ ಹಿಟ್ಟೆಲ್ಲಾನು ಕೈಯಿಂದ ರಬ್ ಮಾಡ್ಕೊಂಡ್ಮೇಲೆ ಒಂದು ಚಾನಿಗೆ ತೊಗೊಂಡು ಇದನ್ನೆಲ್ಲಾನು ಸೋಸ್ಕೋಬೇಕು ನೋಡ್ರಿ. ಈಗ ನೀವಿಲ್ಲಿ ನೋಡಾತಿರಲ್ರಿ, ನಾವು ಆಲ್ರೆಡಿ ಇದನ್ನು ರಬ್ ಮಾಡ್ಕೊಂಡು ಸೋಸಿ ತೊಗೊಂಡಿವಿ ನೋಡ್ರಿ. ಹಿಂಗೆ ಸೋಸಿ ತೊಗೊಳೋದ್ರಿಂದ ಸ್ವಲ್ಪನೂ ಗಂಟು ಅನ್ನೋದು ಬರೋದಿಲ್ರಿ. ಮತ್ತು ನಾದ್ಕೊಂಡಂಥ ಹಿಟ್ಟು ರಬ್ ಮಾಡ್ಕೊಂಡ್ಮೇಲೆ ಸ್ವಲ್ಪ ಉಳಿತೈತಲ್ರಿ, ಅದನ್ನೇನು ವೇಸ್ಟ್ ಆಗೋದಿಲ್ರಿ. ಚಪಾತಿ ಮಾಡ್ಕೋಬೇಕಾದ್ರೆ ಆ ಹಿಟ್ಟನ್ನ ಬಳಸ್ಕೋಬೋದ್ರಿ. ಈಗ ನೋಡ್ರಿ ಗೋಧಿ ಹಾಲು ಅನ್ನೋದು ಪರ್ಫೆಕ್ಟಾಗಿ ರೆಡಿ ಆಗೈತ್ರಿ. ಈಗ ನೋಡ್ರಿ ನಾವಿಲ್ಲಿ ಒಂದು ಫ್ರೈಯಿಂಗ್ ಪ್ಯಾನ್ನ ಬಿಸಿ ಮಾಡ್ಕೊಂಡಿವ್ರಿ. ಅದಕ್ಕೆ ಒಂದು ಸಣ್ಣ ಕಪ್ ಆಗೋಷ್ಟು ಸಕ್ಕರೆ ಹಾಕೊಂಡಿವ್ರಿ. ಈ ಸಕ್ಕರೆ ಒಂದು 5 ರಿಂದ 6 ಟೇಬಲ್ ಸ್ಪೂನ್ ಆಗೋಷ್ಟು ಐತೆ ನೋಡ್ರಿ. ಈಗ ಇದನ್ನ ಹಿಂಗೆ ಸ್ವಲ್ಪ ತೆಳ್ಳಗೆ ಸ್ಪ್ರೆಡ್ ಮಾಡ್ಕೋಬೇಕು ನೋಡ್ರಿ. ಮತ್ತು ಲೋ ಫ್ಲೇಮ್ ಒಳಗೆ ಒಂದು 3 ರಿಂದ 4 ನಿಮಿಷ ಇದನ್ನು ಹಿಂಗೆ ಬಿಡ್ಬೇಕ್ರಿ. ಹಿಂಗೆ ಬಿಡೋದ್ರಿಂದ ನೀವು ಇಲ್ಲಿ ನೋಡ್ಬೋದ್ರಿ ಪ್ಯಾಚಸ್ ಎಲ್ಲ ಕಾಣತೈತಲ್ರಿ. ಹಿಂಗೆ ಮಾಡ್ಕೊಳ್ಳೋದ್ರಿಂದ ನಮಗೆ ಸಕ್ಕರೆ ಅನ್ನೋದು ಕ್ಯಾರಮಲೈಸ್ ಆಗುತ್ತೆ ನೋಡ್ರಿ. ಈಗ ಹಿಂಗೆ ಆದ್ಮೇಲೆ ಈಗ ಇದಕ್ಕೆ ನಾವು ಒಂದು ಅರ್ಧ ಕಪ್ ಆಗುವಷ್ಟು ನೀರು ಹಾಕೊಂಡಿವಿ ನೋಡ್ರಿ. ನೀರು ಹಾಕೊಂಡ್ಮೇಲೆ ನಮಗೆ ಸಕ್ಕರೆ ಪಾಕ ಅನ್ನೋದು ಹಿಂಗೆ ರೆಡಿ ಆಗುತ್ತೆ ನೋಡ್ರಿ. ಇಲ್ಲಿ ನೋಡತ್ತಿರಲ್ರಿ, ಈ ಕಲರ್ ಬಂದ್ರೆ ಪರ್ಫೆಕ್ಟಾಗಿ ರೆಡಿ ಆಗೈತೆ ಅಂದಂಗೆ ನೋಡ್ರಿ. ಈಗ ಇದನ್ನ ಒಂದು ಸೈಡಿಗೆ ಎತ್ತಿಟ್ಕೋರಿ. ಈಗ ನೋಡ್ರಿ ಇನ್ನೊಂದು ಕಡೆ ನಾವು ಒಂದು ಕಡೆನ ಬಿಸಿ ಮಾಡ್ಕೊಂಡಿವ್ರಿ. ಅದಕ್ಕೆ ನಾವಿಲ್ಲಿ 1 ಕಪ್ ಆಗೋಷ್ಟು ಬೆಲ್ಲನ ಹಾಕೊಂಡಿವಿ ನೋಡ್ರಿ. 1 ಕಪ್ ಗೋಧಿ ಹಿಟ್ಟು ತೊಗೊಂಡಿದ್ವಲ್ರಿ, ಅದ ಕಪ್ಪಿಂದ 1 ಕಪ್ ಆಗೋಷ್ಟು ಬೆಲ್ಲ ಹಾಕೊಂಡಿವ್ರಿ. ಮತ್ತು ಈಗ ಈ ಬೆಲ್ಲಕ್ಕೆ ಒಂದು 3 ರಿಂದ 4 ಟೀ ಸ್ಪೂನ್ ಆಗೋಷ್ಟು ನೀರು ಹಾಕೊಂಡಿವಿ ನೋಡ್ರಿ. ಈ ಬೆಲ್ಲದ ಪಾಕ ಮಾಡ್ಕೊಳಕ್ಕೆ ಜಾಸ್ತಿ ನೀರು ಹಾಕುವಂಥ ಅವಶ್ಯಕತೆ ಇಲ್ರಿ. ಒಂದು 3 ರಿಂದ 4 ನಿಮಿಷ ಇದನ್ನು ಮೀಡಿಯಂ ಫ್ಲೇಮ್ ಒಳಗೆ ಬೆಲ್ಲ ಕರಗಿಸ್ಕೊಂಡ್ರೆ ನಮ್ಗೆ ಬೆಲ್ಲದ ಪಾಕ ಅನ್ನೋದು ಹಿಂಗೆ ರೆಡಿ ಆಗತ್ತೆ ನೋಡ್ರಿ. ಈಗ ರೆಡಿಯಾಗಿರುವಂಥ ಈ ಬೆಲ್ಲದ ಪಾಕನ ಸ್ವಲ್ಪ ಹಿಂಗೆ ಒಂದು 2 ಸೆಕೆಂಡ್ ಅಷ್ಟು ಚಲೋ ತಂಗಿ ಮಿಕ್ಸ್ ಮಾಡ್ಕೋಬೇಕ್ರಿ. ಹಿಂಗೆ ಚಲೋ ತಂಗಿ ಮಿಕ್ಸ್ ಮಾಡ್ಕೊಂಡ್ಮೇಲೆ ನಾವೀಗ ಇದಕ್ಕೆ ಆಗಲೇ ರೆಡಿ ಮಾಡಿ ಇಟ್ಕೊಂಡಿದ್ವಲ್ರಿ ಗೋಧಿ ಹಾಲು, ಅದನ್ನು ಹಾಕೊಂಡಿವ್ರಿ. ಈಗ ಹಿಂಗೆ ಗೋಧಿ ಹಾಲು ಹಾಕೊಂಡ್ಮೇಲೆ ಒಂದು ಸಲ ಚಲೋ ತಂಗಿ ಒಂದು 3 ರಿಂದ 4 ನಿಮಿಷ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ನೋಡ್ರಿ. ಈಗ ಇಲ್ಲಿ ಹಾಕೊಂಡಿರುವಂಥ ಗೋಧಿ ಹಾಲು ಐತಲ್ರಿ, ಅದು ಪರ್ಫೆಕ್ಟಾಗಿ ಹಲ್ವಾ ಹದಕ್ಕೆ ಬರ್ಬೇಕು ನೋಡ್ರಿ. ಅಲ್ಲಿ ತನಕ ಹಿಂಗೆ ಕೈ ಬಿಡ್ಲಾರ್ದ ಚಲೋ ತಂಗಿ ಮಿಕ್ಸ್ ಮಾಡ್ಕೊಂತ ಇರ್ಬೇಕ್ರಿ. ಮತ್ತು ಈಗ ಹಿಂಗೆ ಒಂದು 2-3 ನಿಮಿಷ ಮಿಕ್ಸ್ ಮಾಡ್ಕೊಂಡ್ಮೇಲೆ ಆಗಲೇ ನಾವು ಕ್ಯಾರಮಲೈಸ್ ಮಾಡ್ಕೊಂಡಿದ್ವಲ್ರಿ ಆ ಸಕ್ರೆ ಪಾಕನ ಹಾಕೊಳತ್ತೀವಿ ನೋಡ್ರಿ. ಮತ್ತು ಈಗ ಹಿಂಗೆ ಸಕ್ರೆ ಪಾಕ ಹಾಕೊಂಡ್ಮೇಲೆ ಚಲೋ ತಂಗಿ ಮಿಕ್ಸ್ ಮಾಡ್ಕೋಬೇಕು ನೋಡ್ರಿ. ಈಗ ಇದನ್ನ ಒಂದು 3 ರಿಂದ 4 ನಿಮಿಷ ಚಲೋ ತಂಗಿ ಮಿಕ್ಸ್ ಮಾಡ್ಕೊಂಡ್ಮೇಲೆ 1 ಟೀ ಸ್ಪೂನ್ ಆಗುವಷ್ಟು ಏಲಕ್ಕಿ ಪುಡಿ ಹಾಕೊಂಡಿವಿ ನೋಡ್ರಿ. ಮತ್ತು ಒಂದು 2 ನಿಮಿಷ ಮಿಕ್ಸ್ ಮಾಡ್ಕೊಂಡ್ಮೇಲೆ ನಾವಿಲ್ಲಿ 1 ಟೇಬಲ್ ಸ್ಪೂನ್ ಆಗುವಷ್ಟು ತುಪ್ಪ ಹಾಕೊಂಡಿವಿ ನೋಡ್ರಿ. ಈಗ ಹಿಂಗೆ ತುಪ್ಪ ಹಾಕೊಂಡ್ಮೇಲೆ ಮತ್ತು ಒಂದು 3 ರಿಂದ 4 ನಿಮಿಷ ಇದನ್ನ ಚಲೋ ತಂಗಿ ಮಿಕ್ಸ್ ಮಾಡ್ಕೋಬೇಕು ನೋಡ್ರಿ. ಮತ್ತು ಹಿಂಗೆ ಪರ್ಫೆಕ್ಟಾಗಿ ಗಟ್ಟಿ ಹದಕ್ಕೆ ಬಂತು ಅಂತಂದ್ರೆ ಇದನ್ನೆಲ್ಲ ನಾವು ಒಂದು ಪ್ಲೇಟಿಗೆ ಹಾಕೋಬೇಕ್ರಿ. ಅದಕ್ಕಿಂತ ಮುಂಚೆ ನಾವೀಗ ಈ ಪ್ಲೇಟಿಗೆ ಸ್ವಲ್ಪ ತುಪ್ಪ ಸವರ್ಕೊಂಡಿವಿ ನೋಡ್ರಿ. ಮತ್ತು ಈಗ ನೋಡ್ರಿ ಈ ಪ್ಲೇಟಿಗೆ ಗಟ್ಟಿ ಹದಕ್ಕೆ ಬಂದಂಥ ಮಿಶ್ರಣನ ಹಾಕೊಳತ್ತೀವ್ರಿ. ಮತ್ತು ಈಗ ನೋಡ್ರಿ 1 ಸ್ಪೂನ್ ತೊಗೊಂಡು ಎಲ್ಲ ಕಡೆನೂ ಹಿಂಗೆ ಈಕ್ವಲ್ ಆಗಿ ಸ್ಪ್ರೆಡ್ ಮಾಡ್ಕೊಂಡಿವ್ರಿ. ಮತ್ತು ಈಗ ಇದನ್ನ ಒಂದು ಅರ್ಧ ತಾಸಿನಿಂದ 1 ತಾಸು ತನಕ ಇದನ್ನು ಸೆಟ್ ಆಗಕ್ಕೆ ಬಿಡ್ಬೇಕು ನೋಡ್ರಿ. ನಿಮ್ಗೆ ಇದು ಬೇಗ ಸೆಟ್ ಆಗಬೇಕು ಅನ್ನೋದಿದ್ರೆ ಫ್ರಿಜ್ ಒಳಗೆ ಬೇಕಾದರೂ ಇಟ್ಕೋಬೋದ್ರಿ. ಈಗ ನೋಡ್ರಿ 1 ತಾಸು ಇದನ್ನು ಸೆಟ್ ಹಾಕ್ಬಿಟ್ಟಿವ್ರಿ. ಮತ್ತು ಈಗ ಇದನ್ನು ಹಿಂಗೆ ಸಣ್ಣ ಸಣ್ಣ ಪೀಸಸ್ ಆಗಿ ಕಟ್ ಮಾಡ್ಕೊಳತ್ತೀವಿ ನೋಡ್ರಿ.
ನಿಮಗೆ ಈ ಸ್ವೀಟ್ ಯಾವ ಆಕಾರಕ್ಕೆ ಬೇಕೋ ಆ ಆಕಾರಕ್ಕೆ ಕಟ್ ಮಾಡ್ಕೋಬಹುದ್ರಿ. ಮತ್ತು ಹಿಂಗೆ ಪರ್ಫೆಕ್ಟಾಗಿ ಸಣ್ಣ ಸಣ್ಣ ಪೀಸಸ್ ಆಗಿ ಕಟ್ ಮಾಡ್ಕೊಂಡ್ರೆ ರೆಡಿ ನೋಡ್ರಿ ಹೆಲ್ದಿ ಆಗಿರುವಂತಹ ಗೋಧಿ ಹಿಟ್ಟಿನ ಹಲ್ವಾ ಅಥವಾ ಬರ್ಫಿ. ಈ ಸೂಪರ್ ಸಾಫ್ಟ್ ಆಗಿರುವಂತಹ ಗೋಧಿ ಹಿಟ್ಟಿನ ಹಲ್ವಾ ರೆಸಿಪಿ ನಿಮ್ಗೆಲ್ಲರಿಗೂ ಇಷ್ಟ ಆಗೈತಿ ಅಂತ ಅನ್ಕೋತೀವ್ರಿ. ರೆಸಿಪಿ ಇಷ್ಟ ಆಗಿದ್ರೆ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊರಿ ಮತ್ತು ವಿಡಿಯೋಕ್ಕೆ ಲೈಕ್ ಶೇರ್ ಕಮೆಂಟ್ ಮಾಡೋದನ್ನು ಮರಿಬೇಡ್ರಿ. ಅಷ್ಟೇ ಅಲ್ರಿ, ಈ ಒಂದು ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳ್ರಿ.